ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್ನವರು ವಾರ್ನರ್ ಬ್ರೋಸನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು $82.7 ಬಿಲಿಯನ್ ವ್ಯಾಲ್ಯೂಯೇಷನ್ಗೆ ಅಕ್ವೈರ್ ಆಗಿರೋದು. ಈ ವಾರ್ನರ್ ಬ್ರೋಸ್ ತುಂಬ ದೊಡ್ಡ ಮೂವಿ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಂಪನಿ. ಈ ಕಂಪನಿಯ ಅಂಡರು ಲಿಟ್ರಲಿ ಎಂತೆಂಥ ಫೇಮಸ್ ಮೂವಿಗಳು ಬರ್ತವೆ ಅಂತ ಅಂದರೆ DC ಅಂದರೆ ಬ್ಯಾಟ್ಮ್ಯಾನು, ಸೂಪರ್ ಮ್ಯಾನು, ವಂಡರ್ ವುಮನ್, ಲಿಟ್ರಲಿ DC ಯೂನಿವರ್ಸ್ ಕಂಪ್ಲೀಟ್ ಇದೀಗ ನೆಟ್ಫ್ಲಿಕ್ಸ್ ಒಳಗೆ ಸೇರ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಗೇಮ್ ಆಫ್ ಥ್ರೋನ್ಸು, ಲಿಟ್ರಲಿ ಗೇಮ್ ಆಫ್ ಥ್ರೋನ್ಸ್ ಕೂಡ ನೆಟ್ಫ್ಲಿಕ್ಸಿಗೆ ಬರುತ್ತೆ ನೆಕ್ಸ್ಟು. ಆಮೇಲೆ ಹ್ಯಾರಿ ಪಾಟರ್ ಸೀರೀಸು, ಆಮೇಲೆ ಈ ಲಾರ್ಡ್ ಆಫ್ ದ ರಿಂಗ್ಸು, ಹಾಬಿಟ್ ಟು ಲಾರ್ಡ್ ಆಫ್ ದ ರಿಂಗ್, ಲಿಟ್ರಲಿ ಕಂಪ್ಲೀಟ್ ಸೀರೀಸಿಗೆ ನೆಕ್ಸ್ಟು ನೆಟ್ಫ್ಲಿಕ್ಸಿಗೆ ಬರುತ್ತೆ. ಅದನ್ನು ಬಿಟ್ಟರೆ ಟಾಮ್ ಆ್ಯಂಡ್ ಜೆರ್ರಿ ಕೂಡ WB ಅವ್ರದ್ದೇ ಆಗಿತ್ತು, ವಾರ್ನರ್ ಬ್ರೋಸ್ದಾಗಿತ್ತು. ಆಮೇಲೆ ಸ್ಕೂಬಿಡು, ಈ ರೀತಿ ತುಂಬ ಮೋಸ್ಟ್ ಪಾಪ್ಯುಲರ್ ಮೂವೀಸ್ ಎಲ್ಲ ನೆಕ್ಸ್ಟಿಂದ ಇನ್ಕ್ಲೂಡಿಂಗ್ ಎವಿಲ್ ಡೆಡ್ಡು ಪ್ರತಿಯೊಂದು ಕೂಡ ಈಗ ನೆಟ್ಫ್ಲಿಕ್ಸಿಗೆ ಬಂದ್ಬಿಡುತ್ತೆ. ಈ ಆ್ಯಕ್ಚುಲಿ ಈ ವಾರ್ನರ್ ಬ್ರೋಸ್ ಏನು ಕಂಪ್ನಿ ಇದೆ, ಆ ಕಂಪ್ನಿ ಅಂಡರ್ ಆಲ್ರೆಡಿ ತುಂಬ ಪಾಪ್ಯುಲರ್ ಬ್ರ್ಯಾಂಡ್ಗಳೆಲ್ಲ ಇದ್ವು. ಸೊ ನ್ಯೂ ಲೈನ್ ಸಿನಿಮಾ ಅಂತ ಇದು ಕೂಡ ಅವ್ರ ಅಂಡರೇ ಬರುತ್ತೆ. ಕ್ಯಾಸಲ್ ರಾಕ್ ಅವ್ರ ಅಂಡರೇ ಬರುತ್ತೆ. ವಾಟರ್ ಟವರ್, ಈ ರೀತಿ ಅನೇಕ ಪಾಪ್ಯುಲರ್ ಮೂವಿ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಕಂಪ್ನಿನೆಲ್ಲ ಆಲ್ರೆಡಿ ವಾರ್ನರ್ ಬ್ರೋಸ್ ಅವ್ರು ಟೇಕ್ ಓವರ್ ಮಾಡಿದರು. ಇದೀಗ ನೆಟ್ಫ್ಲಿಕ್ಸ್ ಅವರು ಕಂಪ್ಲೀಟ್ ಈ ವಾರ್ನರ್ ಬ್ರೋನ ಟೇಕ್ ಓವರ್ ಮಾಡೋದ್ರಿಂದ ಆ ಎಲ್ಲ ಪ್ರೊಡಕ್ಷನ್ ಕಂಪ್ನಿಗಳು, ಡಿಸ್ಟ್ರಿಬ್ಯೂಷನ್ ಎಲ್ಲ ಇವ್ರಿಗೆ ಸಿಕ್ಬಿಡುತ್ತೆ, ರೈಟ್ಸ್ ಎಲ್ಲ ಇವ್ರಿಗೆ ಸಿಕ್ಬಿಡುತ್ತೆ. ಸೊ ಇದರಿಂದ ಒಂಥರ ಒಳ್ಳೆಯದು, ಒಂಥರ ನೆಗೆಟಿವ್. ಒಳ್ಳೆಯದು ಯಾರಿಗಪ್ಪ ಅಂತ ಅಂದರೆ ಈ ನೆಟ್ಫ್ಲಿಕ್ಸು, ಈ OTT ಪ್ಲ್ಯಾಟ್ಫಾರ್ಮ್ಗೆ ಸಬ್ಸ್ಕ್ರೈಬ್ ಆಗೋರಿಗೆ ಒಳ್ಳೆ ನ್ಯೂಸು. ನೆಗೆಟಿವ್ ನ್ಯೂಸು, ಈ ಥಿಯೇಟ್ರಿಕಲ್ ರಿಲೀಸಸ್ಗಳು ಕಡಿಮೆ ಆಗುತ್ತೆ. ಅಂದರೆ ಈ US ಅಲ್ಲೆಲ್ಲ ಈಗ ನೆಕ್ಸ್ಟ್ ಮೇಜರ್ ಮೂವಿಗಳೆಲ್ಲ ನೆಟ್ಫ್ಲಿಕ್ಸಲ್ಲೇ ಬಂದುಬಿಟ್ರೆ, ಈ DC ಮೂವಿಗಳೆಲ್ಲ ನೆಟ್ಫ್ಲಿಕ್ಸಲ್ಲೇ ಬಂದುಬಿಟ್ರೆ ಥಿಯೇಟ್ರ್ಗಳಲ್ಲಿ ಹೋಗಿ ಯಾರು ಜನ ನೋಡ್ತಾರೆ, ಅಲ್ಲಿ ಕೆಲಸ ಮಾಡೋರಿಗೆ ಕೆಲಸ ಹೋಗ್ಬಿಡ್ಬೋದು. ಸೊ ಹೌದು, ಒಂಥರ ಪಾಸಿಟಿವ್, ಒಂಥರ ನೆಗೆಟಿವ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ ಮಾತ್ರ ನಾವು ಆನ್ಲೈನ್ ಆರ್ಡ್ರ್ ಮಾಡಿದಾಗ ಐಫೋನ್ ಜಾಗದಲ್ಲಿ ಒಂದು ಸೋಪ್ ಇಟ್ಬಿಟ್ಟು ಕೊಡೋದು, ಕಲ್ಲು ಇಟ್ಬಿಟ್ಟು ಕೊಡೋದು, ಈ ರೀತಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಮೇರಿಕಾದಲ್ಲೂ ಕೂಡ ಹಿಂಗೆ ಆಗುತ್ತೆ. ಯಾರೊಬ್ಬ ರೆಡಿಟಲ್ಲಿ ಶೇರ್ ಮಾಡ್ಕೊಂಡಿದ್ದಾನೆ, ಬೆಸ್ಟ್ ಬೈಯಲ್ಲಿ RTX 5080 ಗ್ರಾಫಿಕ್ ಕಾರ್ಡನ್ನು ಆರ್ಡ್ರ್ ಮಾಡಿದ್ದಂತೆ. ಅಪ್ರಾಕ್ಸಿಮೇಟ್ಲಿ $1,00,000 ಬೆಲೆ ಬಾಳುವಂಥ ಗ್ರಾಫಿಕ್ ಕಾರ್ಡು. ಅವನು ಓಪನ್ ಮಾಡೋದು ಅದ್ರೊಳಗಡೆ ಕಲ್ಲು ಇಟ್ಬಿಟ್ಟು ಕೊಟ್ಟವ್ರೆ. ಅಮೇರಿಕಾದವರು ನಾವೇನಿಗೆ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಥರ ಪ್ರೂವ್ ಮಾಡ್ಕೊಂಬಿಟ್ರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೊನ್ನೆ ಪರ್ಪ್ಲೆಕ್ಸಿಟಿ, ಝೆರೋದಾ, ಗ್ರೋ, ಈ ರೀತಿ ಅನೇಕ ಅಪ್ಲಿಕೇಶನ್ಗಳೆಲ್ಲ ಫುಲ್ ಡೌನ್ ಆಗಿಬಿಟ್ಟಿತ್ತು, ಸರ್ವರೇ ಡೌನ್ ಆಗಿ ಹೋಗಿತ್ತು. ರೀಸನ್, ಒಂದು ಕಂಪ್ನಿ ಇದೆ ಕ್ಲೌಡ್ಫ್ಲೇರ್ ಅಂತ, ಆಯಿತಾ. ಸೊ ಈ ಜಗತ್ತಿನಲ್ಲಿ ಏನೇ ಇಂಟರ್ನೆಟ್ ಇದೆ ಅಲ್ವಾ, ಅದರಲ್ಲಿ 20% ಇಂಟರ್ನೆಟ್ಟು ಈ ಕ್ಲೌಡ್ಫ್ಲೇರ್ ಸರ್ವರ್ ಥ್ರೂನೇ ಬರುತ್ತೆ. ಈ ಕ್ಲೌಡ್ಫ್ಲೇರ್ ಅವರು ಈ ಸೈಬರ್ ಸೆಕ್ಯೂರಿಟಿ ಮತ್ತು ನೆಟ್ವರ್ಕನ್ನು ಪ್ರೊವೈಡ್ ಮಾಡ್ತಾರೆ ಕಂಪ್ನಿಗಳಿಗೆ. ಸೊ ಒಂದು ಅಪ್ಲಿಕೇಶನ್, ಒಂದು ವೆಬ್ಸೈಟ್ ಎಲ್ಲ ರನ್ ಆಗಬೇಕು ಅಂದರೆ ಇವ್ರ ಸರ್ವಿಸನ್ನು ನಾವು ತೊಗೋಬೇಕಾಗತ್ತೆ. ಅದು ಕ್ಲೌಡ್ ಆದರೂ ಆಗಿರ್ಬೋದು, ಅಂದರೆ ಅವ್ರ ಸರ್ವರ್ಗಳಾದರೂ ಆಗಿರ್ಬೋದು. ಸೊ ಅವ್ರ ಸರ್ವರ್ ಡೌನ್ ಆಗಿತ್ತು. ಸೊ ಅದರಿಂದ ಮೇಜರ್ ದೊಡ್ಡ ಕಂಪ್ನಿ ಅಪ್ಲಿಕೇಶನ್ಗಳೆಲ್ಲ ಹೊಡೆತ ತಿಂದ್ಬಿಟ್ಟಿದ್ವು. ಈವನ್ HDFC, ಝೂಮು, ಕ್ಯಾನ್ವಾ, ಈ ರೀತಿ ಅನೇಕ ಪ್ಲ್ಯಾಟ್ಫಾರ್ಮ್, ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳೇ, ದೊಡ್ಡ ಅಪ್ಲಿಕೇಶನ್ ವೆಬ್ಸೈಟ್ಗಳೇ ಹೋಗಿ ಹಾಕೊಂಡ್ಬಿಟ್ಟಿತ್ತು. ಅಂದರೆ ಶಾರ್ಟ್ ಟೈಮ್ಗೆ ಅದನ್ನು ಆಮೇಲೆ ಅವ್ರು ಫಿಕ್ಸ್ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಸ್ಟಾಲಿನ್ ತಮಿಳ್ನಾಡಿಂದು CM ಏನಿದ್ದಾರೆ, ಅವರು ಕಾಂಚಿಯಲ್ಲಿ ಕಾರ್ನಿಂಗ್ ಕಂಪನಿಯ, ಗೊರಿಲ್ಲಾ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಾರ್ನಿಂಗ್ ಕಂಪನಿಯ ಒಂದು ಯೂನಿಟನ್ನು ಓಪನ್ ಮಾಡಿದ್ದಾರೆ. 1,000 ಕೋಟಿ ಬೆಲೆ ಬಾಳುವಂಥ ಒಂದು ಯೂನಿಟ್ ಅದು. ಸೊ ಗೊತ್ತಿಲ್ಲ ನಮ್ಮ ಕರ್ನಾಟಕದವ್ರು ಏನು ಮಾಡ್ತಾಯಿದ್ರು ಅಂತ. ಸೊ ಗೊರಿಲ್ಲಾ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಈ ಕಂಪನಿ ತಮಿಳ್ನಾಡಲ್ಲ ಓಪನ್ ಆಗಿದೆ. ನಮ್ಮ ಸ್ಟೇಟ್ ಅವರು ಅದು ಏನು ಕಡಲೆಪುರಿ ತಿಂತಿದ್ರ, ಅವರು ಕೊಡಬೇಕಪ್ಪ ಒಳ್ಳೆ ಆಫರ್ಸನ್ನು, ಜಾಗ ಚೆನ್ನಾಗಿ ಕೊಟ್ಟು ಮಾಡಿದ್ರೆ ನಮ್ಮ ಕರ್ನಾಟಕದ ಜನಗಳಿಗೆ ಕೆಲಸ ಸಿಗುತ್ತೆ. ಇಲ್ಲಾಂದರೆ ನೋಡಿ, ನೆಕ್ಸ್ಟ್ ಎಲ್ಲರೂ ಹೈದರಾಬಾದು, ಪುಣೆ, ಗುಜರಾತು ಕಂಪ್ನಿಗಳೆಲ್ಲ ಅಲ್ಲಿಗೆ ಹೋಗ್ತವೆ, ಬೆಂಗಳೂರಿಗೆ ಬರಲ್ಲ. ಅದ್ರ ಮಧ್ಯೆ ಈ ಟ್ರಾಫಿಕ್ ಅಂತೂ ತುಂಬ ಜನ ಬೆಂಗಳೂರೇ ಬೇಡ ಅಂತ ಕೂತವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಕ್ಸ್ಟಿಂದ ನೀವೇನಾದ್ರು ತತ್ಕಾಲ್ ಟಿಕೆಟನ್ನು ರೈಲ್ವೆ ಸ್ಟೇಷನಲ್ಲಿ ಬುಕ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಲ್ಲೂ ಕೂಡ OTPಯನ್ನು ಕೊಡಬೇಕಂತೆ. ನಂಗೆ ಗೊತ್ತಿಲ್ಲ ಎಷ್ಟು ಸೆಕ್ಯೂರ್ ಅಂತ. OTP ನಮ್ಮ ಫೋನಲ್ಲಿ ನಾವೇ ಯೂಸ್ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳ್ದಿರೋ ಥರ ಇದ್ದರೆ ಚೆನ್ನಾಗಿರ್ತಿತ್ತು.
ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ OTP ಕೊಡೋದು ತುಂಬ ಸೇಫ್ ಅಲ್ಲ ಅಂತ ನನಗನ್ಸುತ್ತೆ. ಆ OTP ಬರಲಿ ಇನ್ನೊಂದು ಯಾವುದೋ ಬ್ಯಾಂಕ್ OTP ಅವ್ರು ಕಳಿಸ್ಬಿಟ್ಟು ಆಮೇಲೆ ನಾವು ಆ OTP ಕೊಟ್ಟು ನಮ್ಮ ಹತ್ರ ದುಡ್ಡೆಲ್ಲ ಹೊಗೆ ಆಗಿಬಿಟ್ರೆ ಯಾರು ಆ ಥರ ಸ್ಕ್ಯಾಮ್ ಮಾಡ್ಬಿಟ್ರೆ ಏನು ಮಾಡ್ತೀರಾ? ನಾವು ಟಿಕೆಟ್ ಬುಕ್ ಮಾಡ್ತೀವಿ ಅಂದ್ಬಿಟ್ಟು ಆ ಥರ ಸ್ಕ್ಯಾಮ್ ಮಾಡಿದ್ರೆ ಏನು ಮಾಡ್ತೀರಾ? ಸೊ ಸರಿ ಹೋಗಲ್ಲ. ಬಟ್ ತಗೊಂಬಂದವ್ರೆ ನಿಮ್ಮದು OTP ಕೊಟ್ಬಿಟ್ಟು ಆಧಾರ್ OTPನ ಏನೋ ಬರುತ್ತೆ ಮೋಸ್ಟ್ಲಿ ಫೋನಿಗೆ OTP ವೆರಿಫೈ ಮಾಡಿದ್ರೆ ಅವರಲ್ಲಿ ತತ್ಕಾಲ್ ಟಿಕೆಟ್ನ ಬುಕ್ ಮಾಡಿಕೊಡ್ತಾರೆ. ಆ ರೀತಿ ಸ್ವಲ್ಪ ಮಾಸ್ ಬುಕ್ಕಿಂಗ್ ಈ ಏಜೆಂಟ್ಗಳೆಲ್ಲ ಅಂದರೆ ಟ್ರಾವೆಲ್ ಏಜೆಂಟ್ಗಳೆಲ್ಲ ಈ ಥರ ಬುಕ್ ಮಾಡಿಕೊಟ್ಬಿಟ್ಟು ಒಳಗಡೆಯಿಂದ ಇಂಟರ್ನಲ್ಲಿ ದುಡ್ಡನ್ನು ಮಾಡ್ಕೋತಿರಲ್ಲ, ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾರೆ ಅಂತ ಕಾಣುತ್ತೆ. ಏನಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹರಿಯಾಣದಲ್ಲಿ ಈ ನಂಬರ್ ಪ್ಲೇಟ್ಗೆ HR88B8888 ಈ ನಂಬರ್ಗೆ ಯಾರೋ ಒಬ್ಬ 1.17 ಕೋಟಿ ದುಡ್ಡನ್ನು ಕೊಟ್ಟು ತಗೊಂಡಿದ್ದಾನೆ. ಸೊ ಇದ್ರ ಬಗ್ಗೆ ಎಲ್ಲ ತುಂಬ ನ್ಯೂಸ್ ಆಯಿತು ಮೊನ್ನೆ. ಅದಾಗಿ ಒಂದೇ ಒಂದು ದಿನಕ್ಕೆ IT ನವರು ಅವನಿಗೆ ನೋಟಿಸ್ ಕಳಿಸವ್ರೆ. ಇಷ್ಟು ದುಡ್ಡು ಕೊಟ್ಟು ತಗೊಳ್ಳೋಕ್ಕೆ ದುಡ್ಡು ಎಲ್ಲಿಂದ ಬಂತು, ಸೋರ್ಸ್ ಏನು ಅಂತ ಕೇಳವ್ರೆ. ಸೊ ಸಿಗಾಕೊಂಡವನೇ, ಗೊತ್ತಿಲ್ಲ. ಅವನ ಹತ್ರ ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ ಇದ್ದರೆ, ಸರಿಯಾದ ದಾರಿಯಲ್ಲಿ ಅವ್ನು ದುಡ್ಡನ್ನು ಮಾಡಿದರೆ ತೋರಿಸ್ಕೋತಾನೆ, ಇಲ್ಲ ಅಂದರೆ ಹೋಗೆ. ಇದಕ್ಕಿಂತ ಮುಂಚೆ ಹರಿಯಾಣದೇ W2222 ಹತ್ತತ್ರ 37-38 ಲಕ್ಷಕ್ಕೆ ಸೇಲ್ ಆಗಿತ್ತು. ಕ್ರೇಜಿಗರು. ನಂಬರ್ ಪ್ಲೇಟಿಗೆ ಅಷ್ಟೊಂದು ದುಡ್ಡು ಕೊಡ್ತವ್ರೆ ಜನ ಅಂದರೆ ಎಷ್ಟು ದುಡ್ಡು ಇರಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಂಡಿಯಾ ಚೈನಾ ಬಾರ್ಡರ್ ಏನಿದೆ, ಸೊ ಈ ಬಾರ್ಡ್ರ್ ಹತ್ರ ಚೈನಾದವರು ಅವರ ಸೋಲ್ಜರ್ಸ್ ಬದಲು ರೋಬೋಟೇನೋ ಬಿಟ್ಟಿದ್ದಾರಂತಪ್ಪ. ಅದು ನೋಡೋದಕ್ಕೆ ಒಂದು ರೀತಿ ನಾಯಿ ಥರ ಕಾಣ್ತಾ ಇದೆ. ಅದು ಹ್ಯೂಮನಾಯ್ಡ್ ರೋಬೋಟ್ ಅಂತ ಅನ್ನಿಸ್ತಲ್ಲ ನೋಡೋದಕ್ಕೆ. ನಾಯಿ ಫಾರ್ಮಲ್ಲೋ ಅಥವಾ ಏನಪ್ಪ ಕ್ಲಿಯರಾಗಿ ಕಾಣ್ತಿಲ್ಲ, ಏನೋ ರೋಬೋಟ್ ಏನೋ ಬಿಟ್ಟವ್ರಂತಪ್ಪ. ಹುಷಾರು ನಮ್ಮ ಸೋಲ್ಜರ್ಸು ಅಲ್ಲಿ ಹೋದಾಗ. ಅದಕ್ಕೆಲ್ಲ ಗನ್ ಎಲ್ಲ ಕೊಟ್ಟು ಕೂರಿಸಿ ಏನು ಮಾಡ್ತೀರ ಆಮೇಲೆ? ಅವ್ರದ್ದೆಲ್ಲ ರೋಬೋಟ್ಗಳು ಹೊಗೆ ಆದರೂ ಏನು ಪ್ರಾಬ್ಲಮ್ ಇಲ್ಲ. ನಮ್ಮದು ಮನುಷ್ಯರಿಗೆ ಏನಾರು ಆಗ್ಬಿಟ್ರೆ ಕಷ್ಟ ಅಲ್ಲ. ಚೈನಾದವ್ರು ಬುದ್ಧಿವಂತರಿದ್ದಾರಪ್ಪ. ಫುಲ್ ರೋಬೋಟ್ ಅಂತ ಬಿಟ್ಬಿಟ್ರು. ಮೋಸ್ಟ್ಲಿ ನಾವು ಸೆಲ್ಫ್ ಚಾರ್ಜಿಂಗ್ ರೋಬೋಟ, ಸೋಲಾರ್ ಗೀಲರ್ ಪ್ಯಾನೆಲ್ಲೋ ಇಟ್ಟಿರ್ತಾರೆ, ಹೋಗಿ ಅದೇ ಆಟೋಮೆಟಿಕ್ ಚಾರ್ಜ್ ಮಾಡ್ಕೊಳತ್ತಾರೆ ಅಂತ ಕಾಣುತ್ತೆ. ತುಂಬ ಅಡ್ವಾನ್ಸ್ ಆಗೋರಪ್ಪ ಚೈನಾದವರು, ಏನೇ ಅನ್ನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಇಂಡಿಯನ್ ರುಪೀಸಿಂದು ವ್ಯಾಲ್ಯೂ ಡಾಲರ್ ಅಗೇನ್ಸ್ಟು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇದೆ. ಸೊ ಮೊಟ್ಟ ಮೊದಲ ಬಾರಿಗೆ 90 ರೂಪಾಯಿ ರೀಚ್ ಆಗಿಬಿಟ್ಟಿದೆ, ಆಯಿತಾ. ಸೊ ಒಂದು ಟೈಮಲ್ಲಿ ನನಗೆ ನೆನಪಿರೋ ರೀತಿಯಲ್ಲಿ 40-45 ರೂಪಾಯಿ ಎಲ್ಲ ಇತ್ತು ಒಂದು ಕಾಲದಲ್ಲಿ. ಅದೇ ಜಾಸ್ತಿ ಅಂತ ಇದ್ವು ಆ ಟೈಮಲ್ಲಿ ನನ್ನ ನೆನಪಿರೋ ಹಾಗೆ. ಪ್ರತಿದಿನ ಅದು ನ್ಯೂಸ್ ಪೇಪರಲ್ಲಿ ವಿಜಯ ಕರ್ನಾಟಕದಲ್ಲಿ ಬರ್ತಾಯಿತ್ತು, ನೋಡ್ತಾ ಇರುವ ದಿನ. ನನಗೆ ಆ ಟೈಮಲ್ಲಿ ಅದರಿಂದ ಜಾಸ್ತಿ ಯಾಕೆ ಕಡಿಮೆ ಆದರೆ ಏನು ಉಪಯೋಗ, ಕಡಿಮೆ ಆದರೆ ಏನು ಉಪಯೋಗ, ನಂಗೆ ಐಡಿಯಾನೂ ಇರಲಿಲ್ಲ ಆ ಟೈಮಲ್ಲಿ. ಬಟ್ ನೋಡುವೆ ದಿನ 45-46 ರೂಪಾಯಿ ಎಲ್ಲ ನೆನಪಿದೆ ನನಗೆ. ಈಗ ನೋಡೋರೆ ಡಬ್ಬಲ್ ಆಗಿ ಕೂತಿದೆ, 90 ರೂಪಾಯಿಗೆ ಬಂದು ಕೂತಿದೆ. ಕ್ರೇಜಿಗರು. ಸೊ ಇದರಿಂದ ಬೇರೆ ದೇಶದಲ್ಲಿ ನಮ್ಮ ಇಂಡಿಯನ್ಸ್ ಕೆಲಸ ಮಾಡೋರಿಗೆ ಒಂಥರ ಒಳ್ಳೆಯದು. ಅವರು ಡಾಲರ್ಸಲ್ಲಿ ದುಡಿಯೋದ್ರಿಂದ ಇಂಡಿಯಾದಲ್ಲಿ ಅವರು ಇಂಡಿಯಾಗ ದುಡ್ಡನ್ನು ತೊಗೊಂಬಂದರೆ ಅವರಿಗೆ ವ್ಯಾಲ್ಯೂ ಇಲ್ಲಿ ಜಾಸ್ತಿ ಸಿಗುತ್ತೆ, ರುಪೀಸಲ್ಲಿ ಜಾಸ್ತಿ ಸಿಗುತ್ತೆ. ಇನ್ನೊಬ್ಬರಿಗೆ ಯಾರಿಗಪ್ಪ ಅಡ್ವಾಂಟೇಜ್ ಅಂದರೆ ಇಂಡಿಯನ್ಸು ಬೇರೆ ದೇಶದಲ್ಲಿ ಅಂದರೆ ಅಮೆರಿಕನ್ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋರಿಗೆ ಅಡ್ವಾಂಟೇಜು. ಏನಕ್ಕೆ? ಅಮೆರಿಕನ್ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡಿದಾಗ ನಾವು ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಡಾಲರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಅದನ್ನು ಸೇಲ್ ಮಾಡಬೇಕಾದ್ರೆ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ ನಮ್ಗೆ ರೇಟ್ ಕೂಡ, ನಮಗೆ ರಿಟರ್ನ್ ಕೂಡ ಡಾಲರ್ ವ್ಯಾಲ್ಯೂ ಮೇಲೂ ಕೂಡ ರಿಟರ್ನ್ ಜಾಸ್ತಿ ಸಿಗುತ್ತೆ. ಸೊ ಈ ಥರ ಅಡ್ವಾಂಟೇಜ್ ಆಗುತ್ತೆ ಕೆಲವು ಜನಕ್ಕೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕಾದ ಯಾವುದೋ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಐಫೋನೇ, ಆಯಿತಾ. ನಾವು ಐಫೋನಿಗೆ ಪರ್ಚೇಸ್ ಮಾಡಬೇಕು ಅಂದರೆ ರುಪೀಸ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಾವು ದುಡ್ಡನ್ನು ಜಾಸ್ತಿ ಕೊಡಬೇಕು. ಅಮೆರಿಕಾದಲ್ಲಿ $1,000 ಅಂತ ಅಂದರೆ ಈಗ ಒಂದು 5 ವರ್ಷ 10 ವರ್ಷ ಎಲ್ಲ ಮುಂಚೆ 10 ವರ್ಷ ಮುಂಚೆ ನಿಮಗೆ ಅದೇ $50,000 ರೂಪಾಯಿಗೆ ಸಿಕ್ತಿತ್ತು ಐಫೋನು, $1,000. ಈಗ ಅದೇ ಐಫೋನ್ ನಾವು ಪರ್ಚೇಸ್ ಮಾಡಬೇಕು ಅಂದರೆ ಅದೇ ಒಂದು ಕನ್ವರ್ಷನ್ ಮಾಡಿದ್ರೇ ಬಿಫೋರ್ ಟ್ಯಾಕ್ಸು 90,000 ಆಗುತ್ತೆ. ಸೊ ವ್ಯಾಲ್ಯೂ ಜಾಸ್ತಿ ಆಯ್ತಲ್ವಾ. ಸೊ ಆ ರೀತಿ ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus 15R ಇದೇ ಡಿಸೆಂಬರ್ 17ನೇ ತಾರೀಕು ಲಾಂಚ್ ಆಗ್ತಾಯಿದೆ. ಆಲ್ರೆಡಿ ನಮಗೆ ಈ ಫೋನ್ ಬಂದಿದೆ. ಸೊ ಲೀಕ್ಸ್ಗಳ ಪ್ರಕಾರ ಈ ಫೋನಲ್ಲಿ 7400 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಕ್ರೇಜಿಗರು. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಇರುತ್ತೆ, 165 Hz AMOLED ಡಿಸ್ಪ್ಲೇ ಎಲ್ಲ ಇದೆ. ಸ್ಪೆಸಿಫಿಕೇಷನ್ ಸಖತ್ತಾಗಿದೆ. ನಾನಂತೂ ಇದು ಎಷ್ಟಕ್ಕೆ ಲಾಂಚ್ ಮಾಡಿದ್ರೆ ಅಂತ ಎಕ್ಸೈಟ್ ಆಗಿ. ಏನಕ್ಕೆ ತುಂಬ ಸೇಲ್ಸ್ ಮಾಡುತ್ತೆ ಈ ಫೋನು. ಹೆವಿ ಜನ 45 ಸಾವಿರ ರೇಂಜಲ್ಲಿ ಈ ಫೋನ್ನ ಪರ್ಚೇಸ್ ಮಾಡ್ತಾರೆ. ನೋಡೋಣ ಹೆಂಗಿರುತ್ತೆ, ಬಿಲ್ಡ್ ಹೆಂಗಿರುತ್ತೆ, ಎಷ್ಟು ಪ್ರೀಮಿಯಮ್ ಆಗಿರುತ್ತೆ ಅಂತ.
ಸೊ ಎಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.